ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಚೆಸ್ಕಾಮ್ ಕೌನ್ಸ್ಲಿಂಗು ಮುಕ್ತಾಯ ಆಗಿದೆ ಸ್ನೇಹಿತರೆ. ಇವತ್ತು ಕೊನೆಗೂ ಕೈ ಸೇರಿದಂತಹ ಜಾಯಿನ್ ಲೆಟರ್ಸ್ ಎಷ್ಟೋ ದಿನದ ಒಂದು ಕೆಲವೊಬ್ಬರ ಕನಸಾಗಿರ್ಬೋದು ಮತ್ತು ಎಷ್ಟೋ ಜನಗಳ ಒಂದು ಅಂದರೆ ಎಷ್ಟೋ ಅಭ್ಯರ್ಥಿಗಳ ಒಂದು ಆಶಯ ಈ ಒಂದು ಜಾಯಿನ್ ಲೆಟರ್ಸನ್ನು ಪಡೆಯೋದಾಗಿತ್ತು. ಸುಮಾರು 270ಕ್ಕೂ ಹೆಚ್ಚು ಜನ ಇಂದು ಅಫಿಷಿಯಲಿ ಪವರ್ ಮ್ಯಾನ್ ಆಗಿ ಜಾಯ್ನ್ ಆಗಿದ್ದಾರೆ ಚೆಸ್ಕಾಮಲ್ಲಿ. ಎಲ್ಲ ನಿಗಮದವ್ರಿಗೂ ಸಹ ಯೂಸ್ ಆಗುತ್ತೆ. ಏನಿರುತ್ತೆ, ಯಾವ ರೀತಿಯಾಗಿರುತ್ತೆ ಜಾಯಿನ್ ಲೆಟರ್ಸು, ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಎಂಬುದನ್ನು ನೀವು ನೋಡಿದರೆ ಎಲ್ಲ ನಿಗಮದವ್ರಿಗೂ ಸಹ ಯೂಸ್ ಆಗುತ್ತೆ ಅಂತೇಳಿ ಮಾಡಿದ್ದೀನಿ. ಮತ್ತು ಚೆಸ್ಕಾಮ್ ಅವರು ಸಹ ಕೆಲವೊಂದು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕು, ಅದರ ಬಗ್ಗೆ ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇದರಲ್ಲಿ ಮೊದಲನೇದಾಗಿ ಫಸ್ಟಿಗೆ ಕೊಟ್ಟಿರುವಂಥದ್ದು ಅಭ್ಯರ್ಥಿಯ ಹೆಸರು ಮತ್ತು ರೂಲ್ ನಂಬರು, ರಿಜಿಸ್ಟರ್ ನಂಬರ್ ಅವೆಲ್ಲ ಕೊಟ್ಟಿದ್ದಾರೆ. ಅದರ ಹೈಡ್ ಮಾಡಿದ್ದೇವೆ. ಇದರಲ್ಲಿ ಏನು ಕೊಟ್ಟಿದೆ ನೆಕ್ಸ್ಟ್ ಏನಪ್ಪ ಅಂದರೆ, ಈ ಅಂತಿಮ ಆಯ್ಕೆ ಪಟ್ಟಿಯ ಅನುಸಾರ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿ ವಯೋಮಿತಿ, ವಿದ್ಯಾರ್ಥಿ ಸಹನಶಕ್ತಿ ಪರೀಕ್ಷೆಯಲ್ಲಿನ ಅರ್ಹತೆ ಹಾಗೂ ವಿವಿಧ ಒಳ ಮೀಸಲಾತಿಗಳ ಆಧಾರದ ಮೇಲೆ ಈ ಕೆಳಕಂಡ ಷರತ್ತು ಹಾಗೂ ನಿಬಂಧನೆಗಳಿಗೆ ಒಳಪಟ್ಟು ಮಿಕ್ಕುಳಿದ ವೃಂದದ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ಮೊದಲಿಗೆ 3 ವರ್ಷಗಳ ತರಬೇತಿ ಮೇರೆಗೆ ಆಯ್ಕೆ ಮಾಡಿ ಜಾವಗಲ್ ಶಾಖಾ ಕಚೇರಿ ಇಲ್ಲಿಗೆ ನಿಯುಕ್ತಿಗೊಳಿಸಲಾಗಿದೆ. ಆದ್ದರಿಂದ ನೀವು ದಿನಾಂಕ 10/3/2026 ಒಳಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಾರ್ಯ ಮತ್ತು ಪಾಲನಾ ವಿಭಾಗ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅರಸೀಕೆರೆ ಇವರ ಕಚೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು. ಅಂದರೆ ನೀವು ಜಾಯ್ನಿಂಗ್ ಡೇಟ್ ಬಂದುಬಿಟ್ಟು 10/3/2026 ಒಳಗಾಗಿ ನೀವು ಜಾಯ್ನಿಂಗನ್ನು ಆಗಬೇಕು. ಯಾವಾಗಾದರೂ ಆಗ್ಬೋದು. ಒಟ್ಟಿನಲ್ಲಿ 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ಒಳಗಾಗಿ ನೀವು ಜಾಯ್ನಿಂಗನ್ನು ಆಗ್ಬೋದು. ಓಕೆ, ಇನ್ನೊಂದೇನಪ್ಪ ಅಂತಂದರೆ, ನೀವು ನಮ್ಮೊಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಿಂದ ನಿಮ್ಗೆ ಏನಾದರೂ ಯೂಸ್ ಆಗಿತ್ತು ಅಂತಂದರೆ ಪ್ರತಿಯೊಬ್ಬ ಚೆಸ್ಕಾಮ್ ಅಭ್ಯರ್ಥಿಯೂ ಸಹ ಆಯ್ಕೆಯಾದಂಥ ಮೊದಲಿಗೆ ಮತ್ತು ಜಾಯಿನ್ ಲೆಟರ್ಸ್ ಪಡೆದಂಥ ಪ್ರತಿಯೊಬ್ಬರಿಗೂ ಸಹ ಅಭಿನಂದನೆಗಳು. ಪ್ರತಿಯೊಬ್ಬರು ಸಹ ಈ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಮಾಡಿ ಓಕೆ ಅಂತ ಹೇಳ್ತಾ, ನಿಗದಿಪಡಿಸಿದ ದಿನಾಂಕದೊಳಗೆ ನೀವು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಸ್ವ-ಇಚ್ಛೆ ನಿಮಗೆ ಇಲ್ಲವೆಂದು ಭಾವಿಸಲಾಗುವುದು ಮತ್ತು ನೇಮಕಾತಿ ಯಾವುದೇ ಮುನ್ಸೂಚನೆ ಇಲ್ಲದೆ ತಾನೇ ರದ್ದಾಗುತ್ತದೆ. ಅಂದರೆ ನೀವು 10/3/2026 ಒಳಗಾಗಿ ನೀವು ಜಾಯ್ನ್ ಆಗದಿದ್ದಲ್ಲಿ ನಿಮಗೆ ಏನು ಮತ್ತೊಂದು ಸರಿ ಅವಕಾಶ ಕೊಡಲ್ಲ, ಏನೂ ಸಹ ಹೇಳಲ್ಲ, ನಿಮ್ಮನ್ನು ಇದರಿಂದ ಹೊರ ಹಾಕ್ತಾರೆ ಅಷ್ಟೇ. ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಾಗ ಈ ಕೆಳಗಂಡ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸತಕ್ಕದ್ದು. ಅಂದರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು. ಒಂದು ಏನಪ್ಪ ಅಂತಂದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಒಂದು, ಮತ್ತು SLC ಮಾರ್ಕ್ಸ್ ಕಾರ್ಡು, ಮತ್ತು ನೀವೇನಾದರೂ ಈ ಹಿಂದೆ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ, ಅಂದರೆ ಯಾವುದಾದ್ರೂ ಸರ್ಕಾರಿ ಬಗ್ಗೆ ಅಥವಾ ಡಿಸ್ಕಷನ್ ಮಾಡ್ತಾ ಪ್ರೈವೇಟಲ್ಲೇ ಕೆಲಸ ಮಾಡ್ತಾಯಿದ್ರು ಸಹ ನೀವೇನು ಮಾಡಬೇಕಪ್ಪ ಅಂತಂದರೆ ವಿಮುಕ್ತಿ ಅಂದರೆ ಕಾರ್ಯ ವಿಮುಕ್ತಿ ವರದಿ, ಒಂದು ನಿರಕ್ಷೇಪಣಾ ಪತ್ರವನ್ನು ಸಹ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಸಹ ನೀವೇನು ತೊಗೊಂಡ್ಬೇಕಪ್ಪ ಅಂತಂದರೆ ತೆಗೆದುಕೊಂಡು ಬರಬೇಕು. ಅದೇ ರೀತಿಯಾಗಿ 3 ಭಾವಚಿತ್ರಗಳು ಮತ್ತು ಗೆಜೆಟೆಡ್ ಆಫೀಸರಿಂದ ಸಿಗ್ನೇಚರ್ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಸಹ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಒಪ್ಪಿಗೆ ಪತ್ರ ಇದೆಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ಸ್ಯಾಲ್ರಿ ಸಹ ಡೀಟೇಲ್ ಸಹ ಸೇಮ್ ಇದೆ. ಏನಪ್ಪ ಅಂದರೆ 17,000 ಫಸ್ಟ್ ವರ್ಷ, ನೆಕ್ಸ್ಟ್ 19, ಆಮೇಲೆ 21,000 ಈ ರೀತಿಯಾಗಿರುತ್ತೆ. ಇವೆಲ್ಲ ಇದ್ರ ಬಗ್ಗೆ ನೀವು ಡೀಟೇಲಾಗಿ ಓದಿ ಯಾರು ಸೆಲೆಕ್ಟ್ ಆಗಿದ್ರೋ ತೊಗೊಂಡಿದ್ದಾರೋ ಜಾಯಿನ್ ಲೆಟರ್ಸು. ಇನ್ನೂ ಏನಪ್ಪ ಅಂತಂದರೆ ನಿಮಗೆ ಟ್ರೈನಿಂಗ್ ಪೀರಿಯಡ್ 3 ವರ್ಷ ಮತ್ತು ಸ್ಯಾಲರಿ ಡೀಟೇಲ್ಸು ಸಹ ಬಂತು. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಸಹ ತೆಗೆದುಕೊಂಡು ಆದಷ್ಟು ಬೇಗ ಅಂದರೆ 10ನೇ ತಾರೀಕು ಒಳಗೆ ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮಗೆ 3 ವರ್ಷ ಟ್ರೈನಿಂಗ್ ಮುಗಿದ ನಂತರ 2 ವರ್ಷ ಪ್ರಶಿಕ್ಷಣಾರ್ಥಿಗಳ ಒಂದು ತರಬೇತಿ ಅಂತೇಳಿ 2 ವರ್ಷ ಮಾಡ್ತಾರೆ. ಟೋಟಲಾಗಿ 5 ವರ್ಷ ಆ ರೀತಿಯಾಗಿ ಇರ್ತದೆ ಸ್ನೇಹಿತರೆ. ಮತ್ತು ನೀವು ಏನಪ್ಪ ಅಂದರೆ 7 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಪ್ರಮೋಷನ್ನು ಸಹ ಪ್ರಮೋಷನ್ನು 7 ವರ್ಷ ಆದ ನಂತರ ಬರುತ್ತೆ. ಮತ್ತು ನೀವು ಬೇರೆ ಒಂದು ಇದಕ್ಕೂ ಸಹ ಟ್ರಾನ್ಸ್ಫರ್ ಸಹ ಆಗುವಂಥದ್ದು ಇರೋದಿಲ್ಲ. ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ನೀವು ಸಹ ಕ್ಲಿಯರಾಗಿ ಓದಿ. ಇದು ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸಹ ಸೆಲೆಕ್ಟ್ ಆದಂಥ ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಉಪಯುಕ್ತ ಆಗಿತ್ತು ಅಂದರೆ ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.